ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯಿತು ಮೀನು ತಿಂದೆ. ಮೀನು ತಿನ್ನೋದೆ ಅನ್ನೋದಕ್ಕಿಂತ ಬಂಗುಡೆ ಮೀನು ತಿಂದೆ ತುಂಬ ದಿನ ಆಯಿತು. ಈ ಥರ ಫ್ರೆಶ್ ಬಂಗುಡೆ ಮೀನು ಸಿಗದೆ ನಮಗೆ ತುಂಬ ದಿನ ಆಯಿತು. ಅದೇ ತುಂಬ ದಿನದ ನಂತರ ಈ ಥರ ಮೀನು ತೊಗೊಂಡು ಬಂದಿದ್ದಾರೆ. ಹಾಗೆ ಮೀನು ಸಹ ತುಂಬ ದೊಡ್ಡದಿದೆ. ಬಂಗುಡೆ ಮೀನು ಫ್ರೆಶ್ ಆಗಿದೆ. ನಾನು ಅಂದ್ಕೊಂಡೆ ಇದನ್ನು ಫ್ರೈ ಮಾಡುವ ಅಂತ. ಆದರೆ ನಮ್ಮ ಮನೆಯಲ್ಲಿ ಹೇಳಿದರು, ತಮ್ಮ ಹೇಳಿದ ಮೀನು ಮಸಾಲೆ ಫ್ರೈ ಮಾಡುವ ಅಂತ. ನಮ್ಮ ಮನೆಯಲ್ಲಿ ಇನ್ನೂ ಯಾವತ್ತೂ ಮಸಾಲೆ ಫ್ರೈ ಮಾಡಿಲ್ಲ, ಟ್ರೈ ಮಾಡಲೂ ಇಲ್ಲ. ಮತ್ತು ನಾನು ತಿಂದು ಸಹ ಇರಲಿಲ್ಲ. ಅವನು ಹೇಳ್ದ ಇವತ್ತು ನಾನೇ ಮಾಡ್ತೀನಿ ಮಸಾಲ ಫ್ರೈ ಅಂತ. ಹಾಗೆ ಮಾಡ್ತಾ ಇದ್ದಾನೆ. ಖಾರದ ಪುಡಿ, ಉಪ್ಪು, ಹಾಗೆ ಅರಿಶಿಣ ಪುಡಿ, ಹಾಗೆ ಹುಣಸೆಹಣ್ಣು, ಹಾಗೆ ಅವನದೇ ರೆಸಿಪಿ ಇವತ್ತು. ಅವನು ತಿಂದಿದ್ದಾನಂತೆ ಹೊರಗಡೆ ಎಲ್ಲ ಈ ರೀತಿ. ಮತ್ತು ಅವನು ಮನೆಯಲ್ಲಿ ಮಾಡಿದಾನಂತೆ ಹಿಂದೆ ಎಲ್ಲ. ಹಾಗಾಗಿ ನಾನೇ ಮಾಡ್ತೀನಿ ಅಂತ ಇವತ್ತು ಮಾಡ್ತಾ ಇದ್ದಾನೆ. ನೋಡಬೇಕು ಟೇಸ್ಟು, ಅಂದರೆ ಮಸಾಲೆ ಫ್ರೈ ಟೇಸ್ಟ್ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಇನ್ನೂ ತಿಂದಿಲ್ಲ ನಾನು. ಖಾಲಿ ರವಾ ಫ್ರೈ ಅದೆಲ್ಲ ತಿಂದಿರೋದು. ಈ ರೀತಿ ಮಸಾಲೆ ಫ್ರೈಯನ್ನು ತಿಂದಿಲ್ಲ. ಹಾಗೆ ಟೇಸ್ಟ್ ನೋಡಬೇಕು. ಮೀನಿನ ಮೇಲ್ಗಡೆ ಎಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ಸ್ ಹಾಕಿದ್ದಾನೆ. ಹಾಗೆ ಮತ್ತು ಇದಕ್ಕೆ ರೆಡಿ ಮಾಡಿರುವಂಥ ಮಸಾಲೆಯನ್ನು ಹಚ್ತಾ ಇದ್ದಾನೆ. ಇದು ಹಚ್ಚಿ ಅರ್ಧ ಗಂಟೆ ಇಟ್ಟರೆ ಒಳ್ಳೆ ರೀತಿ ಮಸಾಲೆ ಎಲ್ಲ ಇದಕ್ಕೆ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಮೇಲ್ಗಡೆ ಮಸಾಲೆಯನ್ನು ಹಚ್ಚಿ ಇಡ್ತಾ ಇದ್ದಾನೆ. ಹಾಗೆ ಮಸಾಲೆ ಫ್ರೈ ಮಾಡಲಿಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ಇವನು ರೆಡಿ ಮಾಡ್ಕೊತಾ ಇದ್ದಾನೆ. ಬಂಗುಡೆ ಫ್ರೈ ಜೊತೆಗೆ ಗಂಜಿ ಊಟ ಮಾಡಲಿಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನಮ್ಮ ಕಡೆ ಅಂತೂ ಯೂಸ್ ಮಾಡೋದು ಒಂದು ಕುಚ್ಚಲಕ್ಕಿ. ಕುಂದಾಪುರದ ಕಡೆ ಎಲ್ಲ, ಆಲ್ಮೋಸ್ಟ್ ಮಂಗಳೂರು ಕಡೆ ಎಲ್ಲ ಕುಚ್ಚಲಕ್ಕಿ ರೈಸೇ ಊಟ ಮಾಡೋದು. ಈ ಥರದ ಒಂದೊಂದು ಬಂಗುಡೆ ಮೀನು ಸಿಕ್ಕರೆ ಒಂದೊಂದು ಬಟ್ಲು ಊಟ ಮಾಡ್ಬೋದು. ಅಷ್ಟು ಟೇಸ್ಟ್ ಆಗಿರುತ್ತೆ ಊಟ. ಮೀನಿಗೆ ಮಸಾಲೆಯನ್ನೆಲ್ಲ ಹಚ್ಚಿ ಅವನು ಮನೆಗೆ ಹೋದ. ನನ್ನ ಹತ್ರ ಇಲ್ಲಿ ಮೀನು ಫ್ರೈ ಮಾಡಿ ಇಡಲಿಕ್ಕೆ ಹೇಳ್ದ. ಅವನು ಮಸಾಲೆ ಫ್ರೈಗೆ ರೆಡಿ ಮಾಡ್ಕೊ ಬರ್ತಾನಂತೆ. ಮತ್ತು ಅವನದೇ ಸೀಕ್ರೆಟ್ ಅಂತೆ, ಅದಕ್ಕೆ ಯಾವುದೆಲ್ಲ ಐಟಮ್ ಹಾಕ್ತಾನೆ ಅಂತ ಹೇಳೋದಿಲ್ಲ ಅಂತ ಅಂದ. ಅವನದೇ ಸೀಕ್ರೆಟ್ ರೆಸಿಪಿ ಅಂತೆ. ಹಾಗೆ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನಾನು ಇವ್ನು ಮಾಡುವ ರೀತಿ ನೋಡಿದರೆ ಬಂಗುಡೆ ಮೀನಿನ ಟೇಸ್ಟೇ ತೆಗ್ದು ಹಾಕ್ತಾನೆ. ಬಂಗುಡೆ ಮೀನು ತಿನ್ನೋದೇ ಬಿಡಬೇಕೇನೋ ಇನ್ನು ಮುಂದೆ ಅನಿಸುತ್ತೆ ಅವ್ನು ಮಾಡೋ ರೀತಿ ನೋಡಿದರೆ. ಅದಕ್ಕೆ ತುಂಬ ಹೊತ್ತು ಬೇಕು. ಇಲ್ಲಿ ಒಂದು ಹಂಚಿಗೆ 3 ಮೀನು ಹಾಕ್ತಾ ಇದ್ದೇನೆ, ದೊಡ್ಡದಿರೋದ್ರಿಂದ. ಮತ್ತು ಎಲ್ಲದಕ್ಕೂ ಬೆಂಕಿ ಸರಿಯಾಗಿ ತಾಗೋದಿಲ್ಲ. ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಅಂತ 3 ಮೀನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮೀನು ಫ್ರೈ ಮಾಡುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಅಷ್ಟು ಇಷ್ಟ ನನಗೆ ಮೀನಂದರೆ, ಅದರಲ್ಲೂ ಬಂಗುಡೆ ಮೀನಂದರೆ ತುಂಬ ಇಷ್ಟ. ಎಲ್ರಿಗೂ ಇಷ್ಟ ಇರುತ್ತೆ. ಕುಂದಾಪುರದ ಕಡೆ ಹೇಳ್ತಾರಲ್ಲ, ಮೀನು ಮಂಡಿ ಇಲ್ಲದೆ ಊಟ ಸೇರೋದಿಲ್ಲ ಅಂತ. ಹಾಗೆ ಕುಂದಾಪುರದ ಕಡೆಯವರಿಗೆ ಮೀನು ಗಸಿ ಬೇಕೇ ಬೇಕು. ಹಾಗೆ ಇಲ್ಲಿ ಇವನು ಮಸಾಲ ಫ್ರೈಗೆ ರೆಡಿ ಮಾಡ್ತಾ ಇದ್ದಾನೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಹಸಿಮೆಣಸು ಸಹ ಹಾಕಿದ್ದಾನೆ ಇದಕ್ಕೆ, ಸ್ವಲ್ಪ ಖಾರ ಇಲ್ಲಿ ರುಚಿಯಾಗಿರುತ್ತೆ ಅಂತ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವನು ಮಾಡ್ಕೊಂಡು ಬಂದಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದಾನೆ. ನನಗೆ ಮೀನು ಫ್ರೈ ತಿಂದ ನಂತರ ಇದರಲ್ಲಿ ಏನೇನು ಇರ್ಬೋದು ಅಂತ ಅನಿಸುತ್ತೆ. ಅವನು ಟೊಮೆಟೊ ಹಾಕಿದ್ದಾನೆ, ಹಾಗೆ ಗರಂ ಮಸಾಲ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಮತ್ತು ಒಂದು ಈರುಳ್ಳಿ, ಹಾಗೆ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ದಾನೆ ಅನಿಸುತ್ತೆ ನಾನು ಫ್ರೈ ತಿಂದಮೇಲೆ. ಹಾಗೆ ಇದನ್ನು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕೋದು ರುಚಿಗೆ ಎಷ್ಟು ಬೇಕಂತ. ನೀವು ಈ ಮಸಾಲೆ ಫ್ರೈ ಮಾಡಿದ್ದೀರಾ? ಹಾಗೆ ಮಸಾಲೆ ಫ್ರೈ ಮಾಡಿದರೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದು ಚೆನ್ನಾಗಿ ಕುದಿ ಬಂದಿದೆ. ನಾನು ಅಂದ್ಕೊಂಡೆ ಈ ಕುದಿ ಬಂದಿದೆಯಲ್ಲ ಈ ಪಾತ್ರೆಗೆ ಮೀನು ಹಾಕೋದಂತ, ಆದರೆ ಅಲ್ವಂತೆ. ಆ ಮಸಾಲೆಯನ್ನು ತೆಗೆದು ನಾವೊಂದು ಪ್ಲೇಟಲ್ಲಿ ಮೀನು ಹಾಕೊಂಡು ಇಟ್ಕೊತೀವಿ ನೋಡಿ, ಅದಕ್ಕೆ ಮೀನನ್ನು ಹಾಕಿ ಸ್ವಲ್ಪ ಹೊತ್ತು ಇಡೋದಂತೆ. ಈ ರೀತಿ ಸಹ ಮಾಡ್ಬೋದಂತೆ. ಇಲ್ಲಾಂದರೆ ಹಂಚಲ್ಲಿ ನಾವು ಫ್ರೈ ಮಾಡಿರ್ತೀವಿ ನೋಡಿ, ಹಾಗೆ ಈ ಮಸಾಲೆನೆಲ್ಲ ರೆಡಿ ಮಾಡಿಕೊಂಡು ಕುದಿಸಿ, ಹಾಗೆ ಆ ಹಂಚಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೋದಂತೆ. ಇಲ್ಲಾಂದರೆ ಈ ರೀತಿ ಡೈರೆಕ್ಟ್ ಸಹ ಮಾಡ್ಬೋದಂತೆ. ಹಾಗೆ ಫೈನಲ್ ಆಗಿ ಮಸಾಲ ಫ್ರೈ ಕೂಡ ರೆಡಿ ಆಯಿತು. ನೋಡಲಿಕ್ಕೆ ತುಂಬ ಅಂದರೆ ರುಚಿಯಾಗಿದೆ, ಎಷ್ಟು ಟೇಸ್ಟ್ ಆಗಿರೋದಿದೆ ಅಂತ ಅನಿಸುತ್ತೆ ನೋಡಿದರೆ. ಆದರೆ ನಾನು ತಿಂದು ನೋಡಿದೆ, ಟೇಸ್ಟ್ ಅಂತೂ ನೀವಂತೂ ಮನೆಯಲ್ಲಿ ಯಾರೂ ಸಹ ಟ್ರೈ ಮಾಡಲಿಕ್ಕೆ ಹೋಗಿ. ನಾನು ಮಸಾಲ ಫ್ರೈ ತಿಂತಾ ಇರೋದು ಫಸ್ಟ್ ಟೈಮ್. ಆದರೆ ಅದು ಫಸ್ಟ್ ಟೈಮ್ ತಿನ್ನುವಾಗಲೇ ಅನಿಸ್ಬಿಟ್ಟಿದೆ ಇನ್ಯಾವತ್ತೂ ಮಸಾಲ ಫ್ರೈ ತಿನ್ನಬಾರ್ದು ಅಂತ. ಈ ರೀತಿ ಮಸಾಲ ಫ್ರೈ ಮಾಡೋದಕ್ಕಿಂತ ಬಂಗುಡೆ ಫ್ರೈ ಮಾಡಿಕೊಂಡೇ ಊಟ ಮಾಡ್ಬೋದಿತ್ತು.